ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ಳು ಯಾಕೆ ನಿನ್ ಕಂಡ್ರೆ 7 ಜನ್ಮದ ಶತ್ರು ತರ ನೋಡ್ತಾಳೆ? ಕಾವ್ಯ, ಕ್ಲಾಸ್ ರೂಮಿಗೆ ಬಂದ್ಮೇಲೆ ಒಂದು ಸ್ಟ್ರೇಟ್ ಆಗಿ ಬೋರ್ಡ್ ನೋಡ್ಬೇಕು, ಇಲ್ಲ ತಲೆ ಬಗ್ಗಿಸ್ಕೊಂಡು ಬುಕ್ ನೋಡ್ಬೇಕು. ಬೇಡದೇ ಇರೋ ಕಡೆ ಗಮನ ಯಾಕೆ ನಿನಗೆ? ಅಹಂಕಾರಕ್ಕೆ ಉದಾಸೀನನೇ ಮದ್ದು. ಹಾ, ಯಾವ ಸೀನಾ? ಉದಾಸೀನ ಅಂದ್ರೆ ನೆಗ್ಲೆಕ್ಟ್. Good morning, my dear students. Please sit down. Today, let's start with the new chapter. It's market supply and equilibrium. Let's focus on this today. So, in the long run, economic growth is determined by the growth of rate of productivity. ಅದೇ ಇವತ್ತು ಕ್ಲಾಸ್ ಬಂಕ್ ಮಾಡಿ ಮೂವಿಗೆ ಹೋಗಣ್ವಾ? ಬೇಡ ಶಮಿ, ಮೂವಿ ನೋಡೋ ಮೂಡಲ್ಲಿ ನಾನಿಲ್ಲ. ನೀನ್ ಯಾರ್ ಮೂಡಲ್ಲಿದ್ಯಾ? ಯಾರು ನಿನ್ ಮೂಡ್ನ ಹಾಳು ಮಾಡ್ತಿದ್ದಾರೆ, ಏನೆಲ್ಲ ಆಗ್ತದೆ ಎಲ್ಲ ನನಗೆ ಗೊತ್ತು. ಐ ಮೀನ್, ನಿಮ್ಮ ತಾತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರ ಬಗ್ಗೆ ಹೇಳಿದೆ. ಅದಕ್ಕೆ ನಿಂಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಮೂವಿಗೆ ಹೋಗೋಣ ಅಂತ ಹೇಳಿದೆ. ಬೇಡ ಶಮಿ, ಕ್ಲಾಸ್ ಮಿಸ್ ಆಗುತ್ತೆ. ಈವ್ನಿಂಗ್ ಹೋಗೋಣ. ಶಮಿತಾ, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು. ಏನಾದರೂ ಎಮರ್ಜೆನ್ಸಿ ಇದ್ರೆ? ಏನು ಓದಿ ನೀನು? ನಿಮ್ಮ ಮನೇಲಿ ಅಷ್ಟು ಜನ ಇದ್ದಾರೆ, ಎಲ್ಲನೂ ನೀನೇ ನೋಡ್ಕೋಬೇಕಾ? With this firm, we have another explanation. What happened, Lakshmi? ಮ್ಯಾಮ್, ಈ ಶಮಿತಾ ಮತ್ತೆ ಅವ್ರ ಪಕ್ಕದಲ್ಲಿರೋರು ಡಿಸ್ಟರ್ಬ್ ಮಾಡ್ತಿದ್ದಾರೆ ಮ್ಯಾಮ್. ಇಲ್ಲ ಮ್ಯಾಮ್, ನಾನು ಮಾತಾಡೇ ಇಲ್ಲ. ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ಇವ್ರನ್ನೇ ಕೇಳಿ ಮ್ಯಾಮ್. Yes, ma'am. She's disturbing us. What is this, Shamita? This is not LKG class. ನೀವು ಗಲಾಟೆ ಮಾಡೋದು, ಅವ್ರು ಕಂಪ್ಲೇಂಟ್ ಮಾಡೋದು, ಇಟ್ಸ್ ಲುಕ್ಸ್ ವೆರಿ ಕಿಡಿಶ್. ಬೆಟರ್ ಯು ಗೋ ಔಟ್ ಆಫ್ ದ ಕ್ಲಾಸ್. ಮ್ಯಾಮ್, ಪ್ಲೀಸ್. ಈಗಷ್ಟೇ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಲಾಕ್ ಶೀಟ್ ಚೆಕ್ ಮಾಡಿ ಹೇಳ್ತೀನಿ. ಇಲ್ಲಿ ನನಗೇನು ಸರಿಯಾಗಿ ಕೇಳಿಸ್ತಿಲ್ಲ ಲೂಯಿಸ್. ಮಾತಾಡೋದ್ನೆಲ್ಲ ಹೊರಗಡೆನೆ ಮಾತಾಡ್ಕೊಂಡ್ ಬರ್ಬೇಕು ತಾನೆ. ಇಲ್ಲಿಗೆ ಬಂದ್ಮೇಲೆ ಫ್ಯಾಕ್ಟ್ರಿಲಿ ಇದೀನಿ ಅಂತ ಡವ್ ಮಾಡೋದು ಬೇರೆ. ಯಾರಣ್ಣ ಅವರು? ಶಶಿಧರ್ ಅಂತ, ನಮ್ಮ ದೊಡ್ಡ ಯಜಮಾನ್ರಿ 2ನೇ ಮಗ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋ ಮಕ್ಳು ಇರ್ತಾರಲ್ಲ, ಇವ್ರನ್ನ ನೋಡೇ ಕಲ್ತಿರ್ಬೇಕದ್ನ. ಸುಮ್ನೆ ಸಂಪತ್ತು, ಅವ್ರು ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡು. ಕೆಲಸದಿಂದ ತೆಗೆದ್ಬಿಟ್ರೆ? ದಯಾನಂದು, ನೀನು ಹೊಸ್ದಾಗಿ ಬಂದಿದ್ಯಾ, ನಿನಗೆ ಇದೆಲ್ಲ ಗೊತ್ತಿಲ್ಲ. ದೊಡ್ಡ ಯಜಮಾನ್ರು, ದೇವಕಿ ಮೇಡಮು, ಗಿರಿ ಸರ್ ಹೇಳ್ದಂಗೆ ಕೇಳೋದಷ್ಟೇ ಇವ್ರ ಕೆಲಸ. ಹಲೋ ಹಲೋ ಲೂಯಿಸ್, ನಂಗೆ ನಿಮ್ಮ ಮಾತು ಕೇಳಿಸ್ತಿಲ್ಲ. ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ರೀ. ಬಸವರಾಜ್, ನಮಸ್ಕಾರ ಸರ್. ಇವತ್ತೇನಾದ್ರು ಡಿಸ್ಪ್ಯಾಚ್ ಆಯ್ತೇನ್ರಿ? ಸರ್, ನಿನ್ನೆ ಪ್ರೊಡಕ್ಷನ್ ಆಗಿರೋದು ಡಿಸ್ಪ್ಯಾಚ್ ಮಾಡಿದ್ದೀವಿ ಸರ್. ಸರಿ, ಪ್ರೊಡಕ್ಷನ್ ಶೀಟು ಗೇಟ್ ಪಾಸ್ ಕೊಡಿ. ಹಾಂ, ನೋಡಿ ಸರ್. ಗಿರಿ ಸರ್ ಗುಣದಲ್ಲಿ 10% ಇವ್ರಿಗಿಲ್ಲ. ಗಿರಿ ಸರ್ಗೆ ಕೆಲಸಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕು, ಮನುಷ್ಯನಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅವ್ರ್ಯಾರು? ಧರ್ಮರಾಜ್ ಅವ್ರ ದೊಡ್ಡ ಮಗ ಗಿರಿಧರ್ ಅಂತ. ಗಿರಿಧರ್ ಅವ್ರಿಗೆ ಒಬ್ರು ತಂಗಿ ಇದ್ದಾರೆ, ದೇವಕಿ ಮೇಡಮ್ ಅಂತ. ಈ ಧರ್ಮರಾಜ್ ಅವ್ರು ಬಿಟ್ರೆ ನೆಕ್ಸ್ಟ್ ದೇವಕಿ ಮೇಡಮ್ ಮೇನ್ ಪಿಲ್ಲರು. ರೀ, ಪ್ರೊಡಕ್ಷನ್ ಶೀಟ್ಗೂ ಗೇಟ್ ಪಾಸ್ಗೂ ಏನು ಟ್ಯಾಲಿನೇ ಆಗ್ತಿಲ್ವಲ್ರಿ ಇಲ್ಲಿ? ಸರ್, ಕ್ವಾಲಿಟಿ ಚೆಕಿಂಗ್ ಇರೋ ಫೈಲ್ಸ್ ಕಳಿಸಿಲ್ಲ ಸರ್. ಅದನ್ನಾಗಲೇ ಹೇಳಬೇಕು ತಾನೇ ನೀವು.
ಸೂಪರ್ವೈಸರ್ ಅಂದರೆ ಏನಾಗ್ತಿದೆ ಏನಾಗಿದೆ ಮುಂದೆ ಏನಾಗಬೇಕು ಅಂತ ನಾವು ಕೇಳೋಕ್ಕೂ ಮುಂಚೆನೇ ಅಪ್ಡೇಟ್ ಕೊಡಬೇಕು. ದೇವಕಿ ಮೇಡಮ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ ಸರ್. ದೇವಕ್ಕೆ ಹೇಳಿದ್ರೆ ಸಾಕೇನ್ರಿ? ಹಲೋ ಬಾಸ್. ನೀನು ಒಳಗೆ ಹೋಗಿರೋದು ಯಾಕೆ ಅಂತ ನೆನಪಿದೆ ತಾನೇ? ಹ್ಞೂ ಬಾಸ್. ಅಲರ್ಟ್ ಆಗಿರೋ. ನೀನು ನಮ್ಮೋನು ಅಂತ ಅಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ ಬಾಸ್, ನಾನು ನೋಡ್ಕೋತೀನಿ. ಕೆಲಸ ಶುರು ಆಯ್ತಾ? ಇನ್ನೂ ಇಲ್ಲ ಬಾಸ್, ಈಗಷ್ಟೇ ಶಿಫ್ಟ್ ಟೈಮಿಂಗು. ನಾನು ಕೇಳಿದ್ದು ಶಿಫ್ಟದಲ್ಲ, ನಿಂದು. ಇಲ್ಲ ಬಾಸ್, ಶುರು ಮಾಡ್ತೀನಿ. ಶಶಿ ಎಲ್ಲಿದ್ಯಾ? ಅಣ್ಣ ಫ್ಯಾಕ್ಟ್ರಿಲಿ ಇದ್ದೀನಿ. ಯಾಕೆ? ಅಪ್ಡೇಟ್ ಏನು? ಆರ್ಡರ್ ಲಿಸ್ಟ್ ಚೆಕ್ ಮಾಡಿದ್ಯಾ? ಪ್ರೊಡಕ್ಷನ್ ಕಡೆ ಸ್ವಲ್ಪ ಗಮನ ಕೊಡು. ಅಣ್ಣ ಅದನ್ನೆಲ್ಲ ಹೇಳಬೇಕಾ? ನಾನು ಇರೋದೇ ಅದನ್ನೆಲ್ಲ ನೋಡ್ಕೊಳಕಲ್ವಾ? ಹಾಗಲ್ಲ ಶಶಿ, ಅಪ್ಪಂಗೆ ಇನ್ನೂ ಕಾನ್ಷಿಯಸ್ ಬಂದಿಲ್ಲ, ಡೆಲಿವರಿ ಪೆಂಡಿಂಗ್ ಇದೆ, ನೀನೇ ನಿಂತು ನೋಡ್ಕೋಬೇಕಾಗತ್ತೆ. ಡೋಂಟ್ ವರಿ, ನಾನು ಇಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು. ಅಲ್ಲ, ನಾನಿರುವಾಗ ಇವ್ರು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ದಾರೆ? ಎಸ್ ಪ್ಲೀಸ್ ಕಮ್ ಕುಲ್ದೀಪ್. ಯಾರು ಕಾಲ್ ಮಾಡಿದ್ದು? ದೇವಕಿ, ಮುಂಬೈಯಿಂದ ಕೇತನ್ ಬಿಲ್ಡರ್ಸ್ ಬೋರ್ಡ್ ಮೆಂಬರ್ ಕುಲ್ದೀಪ್ ಇಲ್ಲೇ ಬರ್ತಿದ್ದಾರೆ. ನಮ್ಮ ಪರಿಸ್ಥಿತಿ ಕ್ಲೈಂಟ್ಸಿಗೆ ಅರ್ಥ ಆಗಲ್ಲ ಅಣ್ಣ. ಅವ್ರ ಕೆಲಸ ಆಗಬೇಕು ಅಷ್ಟೇ. ಬರಲಿ ಬಿಡು. ಹಲೋ ದೇವಕಿ ಅವರೇ. ಹಾಯ್ ಗಿರಿಧರ್. ಹಾಯ್ ಕುಲ್ದೀಪ್. ಹಲೋ ಕುಲ್ದೀಪ್. ಐ ಆಮ್ ವೆರಿ ಸಾರಿ, ನಾವು ತುಂಬ ಅರ್ಜೆಂಟಲ್ಲಿದ್ದೀವಿ. ಬಿಲ್ಡಿಂಗ್ ಕ್ಲಿಯರೆನ್ಸ್ ಕೊಡೋ ಡೇಟ್ ತುಂಬ ಹತ್ತಿರ ಬಂದಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗಿವ್ ಮಿ ದ ಫೈಲ್. ಎಲೆಕ್ಟ್ರಿಕಲ್ ಸಪ್ಲೈಸ್ 22 crores ಫೈನಲ್ ಆಗಿತ್ತಲ್ವಾ? ಯಾಕೆ ಜಾಸ್ತಿ ಆಗಿದೆ? ಅದು ಫಿನಾನ್ಷಿಯಲ್ ಇಯರ್ ಬಜೆಟಲ್ಲಿ ಹೈಕ್ ಆಗಿದ್ದರಿಂದ ಮತ್ತೆ ಕೊಟೇಶನ್ ಚೇಂಜ್ ಮಾಡಿ ಅಪ್ರೂವಲ್ ತೊಗೊಂಡಿದ್ದೀನಿ ದೇವಕಿ. ಓಕೆ. ಇನ್ ಟೈಮ್ ಡೆಲಿವರಿ ಆಗುತ್ತೆ ಅಲ್ವಾ? ಕಾಂಟ್ರಾಕ್ಟಲ್ಲಿರೋ ಡೆಲಿವರ್ಬಲ್ಸ್ ಇನ್ ಟೈಮ್ ಆರ್ ಬಿಫೋರ್ ಡೆಲಿವರ್ ಆಗುತ್ತೆ ಕುಲ್ದೀಪ್. ಐ ನೋ, ಬಟ್ ನಾವು ನಿಮ್ಮ ಜೊತೆ ಕೊಲಾಬ್ರೇಟ್ ಆಗಿರೋದು ಧರ್ಮರಾಜ್ ಅವ್ರ ಮೇಲಿನ ನಂಬಿಕೆಯಿಂದ. ಬಟ್ ಆದರೆ ಈಗ ಅವರು ಅಡ್ಮಿಟ್ ಆಗಿರೋದ್ರಿಂದ. ಡೋಂಟ್ ವರಿ ಮಿಸ್ಟರ್ ಕುಲ್ದೀಪ್. ಧರ್ಮರಾಜ್ ಅವ್ರ ಸ್ಥಾನದಲ್ಲಿ ನಿಂತು ನಾನು ಹೇಳ್ತಾ ಇದ್ದೀನಿ, ನಾಟ್ ಇವನ್ ಅ ಸಿಂಗಲ್ ಡೇ ಡಿಲೇ. ಅಣ್ಣ ಹೇಳಿದ ಹಾಗೆ ಟೈಮ್ ಕರೆಕ್ಟಾಗಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು. ಧರ್ಮರಾಜ್ ಅವ್ರಿಗೆ ಈಗ ಆಗಿರೋದ್ರಿಂದ ಪ್ರೊಡಕ್ಷನ್ ನಿಂತೋಗುತ್ತೆ ಅನ್ನೋ ಕನ್ಸರ್ನ್ ಆಗಿತ್ತು. ಏನೂ ನಿಂತು ಹೋಗೋದಿಲ್ಲ ಕುಲ್ದೀಪ್. ಆಮೇಲೆ ಧರ್ಮರಾಜ್ ಅವರು ಆದಷ್ಟು ಬೇಗ ಗುಣ ಆಗಿ ವಾಪಸ್ ಬರ್ತಾರೆ. ಐ ಹ್ಯಾವ್ ದಟ್ ಬಿಲೀಫ್ ಮ್ಯಾಮ್. ನನಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ. ಐ ವಿಲ್ ಪ್ರೇ ಫಾರ್ ಧರ್ಮರಾಜ್ ಸ್ಪೀಡಿ ರಿಕವರಿ. ಥ್ಯಾಂಕ್ ಯು ಕುಲ್ದೀಪ್. ಥ್ಯಾಂಕ್ ಯು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.